ಹೇ ಹೊಡ್ಕೊಂಡ್ರು ಇಳಿಯೋ ತೆಗಿ ರೀ ಕಳ್ಳರು ಬಂದಿದ್ದಾರೆ ರೀ ಯಾರೋ ನೀವೆಲ್ಲ ನೀನೇ ಬೇಕು ಕಣೆ. ಎತ್ತಕೊಳ್ಳೋಲ್ಲ ಅಣ್ಣ ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಯಾರ ನೀವಲ್ಲ? ಏನಕ್ಕೆ ಬಂದಿರ ನಮ್ಮ ಮನೆಗೆ? ನೀನಾ? ಏನ್ ಭೂಮಿಕಾ ಇದು? ಆ ಹುಡುಗಿ ಕೆಲ್ಸದ ಒಂದ್ ಜೊತೆ ಓಡೋಗಿದ್ದಾಳೆ. ಅಣ್ಣ ಮುಂದೆ ಲೆಫ್ಟ್ ತಗೊಳ್ಳಿ, ಶಾರ್ಟ್ ಕಟ್, ಬೇಗ ಹೋಗ್ಬೋದು. ಕೈ ಏನ ಇದೆಲ್ಲ? ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ಇಷ್ಟ ದಿನ ಈ ಮನೆಗೆ ನಿಯತ್ತಿ ನಾಯಿ ತರ ದುಡ್ದಿದ್ದೆ, ಆದ್ರೆ ನನ್ಗಾಗಿದ್ದ ಅನ್ಯಾಯಕ್ಕೆ ಹುಚ್ಚಿಡ್ದಿದ್ದೆ. ಇವಳೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ ಇವಳನ್ನ ನಾನು ಬಿಡಲ್ಲ. ನನಗೆ ಸಿಗ್ಬೇಕಾಗಿರೋ ದುಡ್ಡು ಸಿಗದೆ ಹೋಯ್ತು. ನಿಮ್ಮ ಅಣ್ಣ ಅದಕ್ಕೆ ಬಂದು ಎಲ್ಲ ಹಾಳು ಮಾಡಿದ್ರು. ನೆಮ್ಮದಿನ ಹಾಳು ಮಾಡಿದ್ ಇವಳು ನಿಮ್ಮನ್ನ ಕಟ್ಕೊಂಡು ಆರಾಮಾಗಿದ್ದಾಳೆ. ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ಇನ್ನೇನು ಲಡ್ಡು ಬಂದು ಬಾಯಿಗೆ ಬೀಳುತ್ತೆ ಅನ್ನೋಷ್ಟರಲ್ಲಿ ಬಾಯಿಗೆ ಮಣ್ಣು ಹಾಕ್ಬಿಟ್ಲು. ಇರೋ ಕೆಲಸನೂ ಹೋಯ್ತು, ಬರೋ ದುಡ್ಡು ಬರಲಿಲ್ಲ. ಎಲ್ಲದಕ್ಕೆ ಇವಳೆ ಕಾರಣ. ಇವಳನ್ನ ನಾನು ಸುಮ್ಮನೆ ಬಿಡಲ್ಲ. ಇವಳನ್ನ ಸಾಯಿಸ್ತೀನಿ. ಇವ್ ನೀಡಿರ ಫಸ್ಟು ಬಿಡ್ರೋ. ನೀವೇ ನಮ್ಮ ಅಕ್ಕ ನೋಡ್ತಾ ಇದ್ದೀರಾ? ಅವಳನ್ನ ಹಿಡ್ಕೊಳ್ರು. ನನ್ಗೆ ಹೊಡಿತೀಯಾ? ಹೇಯ್, ಇವನ್ನ ಎತ್ತಕೊಳ್ರು. ರೂಮಲ್ಲಿ ಕೂಡ ಕಣ. ಎಲ್ಲೋದ ನೋಡು. ಹಚ್ಕೊಂಡ ಹೋಗಿರೋ ಕೊಡ್ಕೋ.
ಏಯ್! ಹೇ ಫಸ್ಟ್ ಅವಳೆಲ್ಲದು ನೋಡೋ. ಎಲ್ಲ ಕಡೆ ಹುಡುಕ್ರೋ. ನಡೀರೋ. ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಸೆಕ್ಯೂರಿಟಿ ಅವರಿಲ್ಲ, ಗೇಟ್ ಓಪನ್ ಇದೆ. ರಮೇಶ್ ಅಣ್ಣ, ಹಿಡ್ಕೊಳ್ಳೋ. ಬಿಡ್ರು, ಬಿಡ್ರು. ಮಲ್ಲಿ, ಮಲ್ಲಿ, ತಾತ 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 ಮಲ್ಲಿ, ಮಲ್ಲಿ,
ಅದಕ್ಕೆ ತಂಗಿ ಏನ್ರಿ ನೀವು ಎದುರುಗಡೆನೆ ನಿಂತ್ಕೊಂಡು ಶೂಟ್ ಅಟ್ ಸೈಟ್ ಥರ ಕಣ್ಣಲ್ಲೇ ಶೂಟ್ ಮಾಡ್ತಾ ಇದ್ದೀರಲ್ಲ, ನಾನಂಥದ್ದು ಏನ್ರಿ ಮಾಡಿದ್ದೀನಿ? ಯಾಕೆ ಈ ಕಿಲ್ಲಿಂಗ್ ಲುಕ್ ಕೊಡ್ತಾ ಇದ್ದೀರಾ? ಪೂಜೆ ಆಯ್ತಲ್ವಾ, ತಾವು ಬಂದಿದ್ದ ಕೆಲಸನೂ ಆಯ್ತಲ್ವಾ. ಸೊ ಬ್ಯಾಕ್ ಟು ಪವಿಲಿಯನ್ ಥರ ತಾವು ತಮ್ಮ ಮನೆಗೆ ಹೋಗ್ತೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರೋ? ರೀ ಅದಕ್ಕೆ ತಂಗಿ, ಇದು ತುಂಬಾನೇ ಅನ್ಯಾಯ ಕಣ್ರಿ. ಮೇನ್ ಕೋರ್ಸ್ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗೋಕ್ಕಾಗತ್ತೆ? ಇನ್ನು ತುಂಬಾನೇ ಪೆಂಡಿಂಗ್ ಇದೆ. ಪೆಂಡಿಂಗ್ ಇದೆಯಾ? ಏನು? ಅದೇ ಕಣ್ರಿ. ಅದೇ ಅಂದ್ರೆ? ಅದೇ ಅಂದ್ರೆ ಅದೇ ಕಣ್ರಿ, ಅದು ದೇವರ ಪೂಜೆ ಮುಗ್ದಿದೆಯಲ್ಲ, ಸೊ ದೇವಿ ಪೂಜೆ ಇನ್ನೂ ಪೆಂಡಿಂಗ್ ಇದೆಯಲ್ಲ, ಅದನ್ನ ಮುಗಿಸ್ದೆ ನಾನು ಹೇಗ್ರಿ ಇಲ್ಲಿಂದ ಹೋಗೋಕ್ಕಾಗತ್ತೆ? ದೇವಿ ಪೂಜೆನಾ? ಹಾ, ವಿತ್ ಲಾಟ್ಸ್ ಆಫ್ ಭಕ್ತಿ ಆ್ಯಂಡ್ ಲವ್. ಓ ಅದಾ? ಒಂದೇ ನಿಮಿಷ, ನಮ್ಮ ಅಪ್ಪನ ಕಳ್ದ್ಬಿಡ್ತೀನಿ. ತುಂಬಾ ಚೆನ್ನಾಗಿ ಮಂಗಳಾರತಿ ಮಾಡಿ ನಿಮ್ಮನ್ನು ಕಳ್ಸ್ಕೊಡ್ತಾರೆ. ಓಕೆ ಅಪ್ಪ? ಅಕ್ಕಿ ತಂಗಿ, ಏನ್ರಿ ನೀವು ಒಂದು ಸಣ್ಣ ಪಿನ್ನಿಂದ ಆಗೋ ಕೆಲಸಕ್ಕೆ ಗನ್ನೇ ತಗೋತೀನಿ ಅಂತೀರಲ್ಲ. ರೀ ಚೂರೇ ಚೂರು ಪೂಜೆ ಮಾಡೋಕೆ ಬಿಡ್ರಿ, ಚೂರೇ ಚೂರು ಓಕೆನಾ? ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ಗೊತ್ತಾ, ನನ್ನ ಮೇಲೆ ಒಂದು ಸ್ವಲ್ಪನಾದ್ರೂ ಸಿಂಪತಿ ಇಟ್ಕೊಳ್ರಿ. ಸಿಂಪತಿನೂ ಇಲ್ಲ, ಏನೂ ಇಲ್ಲ. ಈ ತಲೆಯಲ್ಲಿ ಅದು ಏನೇನು ಪ್ಲಾನ್ ಇಟ್ಕೊಂಡು ಬಂದಿರೋ ನನಗಂತೂ ಗೊತ್ತಿಲ್ಲ. ನಿಮ್ಮನ್ನು ನಂಬಕ್ಕಾಗಲ್ಲ. ನೀವೊಂಥರ ಈ ಸೈಲೆಂಟ್ ಕಿಲ್ಲರ್ ಥರ. ರೀ ನನ್ನ ಕಿಲ್ಲರ್ ಎಲ್ಲ ಅಲ್ಲ ಕಣ್ರಿ, ನಾನು ತುಂಬಾನೇ ಡೀಸೆಂಟ್ ಕಣ್ರಿ. ಹಾ, ನಾನು ನೋಡ್ತಾ ಇದ್ದೀನಿ ನೀವೆಷ್ಟು ಡೀಸೆಂಟ್ ಅಂತ. ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತಾವಿನ್ನು ಹೊರಡಿ. ಹೋಗ್ಲೇಬೇಕಾ? ಬೇಡ, ನೀವಿಲ್ಲೇ ನಿಂತ್ಕೊಂಡಿರಿ, ನಾನು ಕೆಳಗಡೆ ಹೋಗ್ತೀನಿ. ರೀ ಅದಕ್ಕೆ ತಂಗಿ, ದೇವಿ ಪೂಜೆ ಅಂತೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾಳೆ ದರ್ಶನ ಕೊಡ್ರಿ. ಅಂದರೆ ನಾಳೆ ನಾವು ಹೊರಗಡೆ ಸಿಗೋಣ. ಐ ಆಮ್ ಸೋ ಸಾರಿ ಭಾವಂತಮ್ಮ, ನಾಳೆ ನಮ್ಗೆ ಶೂಟ್ ಇದೆ, ಸಿಗೋದಕ್ಕೆ ಆಗೋದಿಲ್ಲ. ತಾವೀಗ ಮನೆಗೆ ಹೋಗಿ ಬೆಚ್ಚಕ್ಕೆ ಮಲ್ಕೊಳ್ಳಿ. ಹಾಂ, ಜಾಸ್ತಿ ಕನ್ಸು ಕಾಣೋದಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಗುಡ್ ನೈಟ್. ಅಕ್ಕೆ ತಂಗಿ, ಅಯ್ಯೋ ಪೂಜೆಗೆ ಬಂದ್ರು ಪ್ರಸಾದ ಸಿಗ್ಲಿಲ್ವಲ್ಲಪ್ಪ. ಯಾರು ನೀವು? ಅಮ್ಮೋರೆ, ಖಂಡಿತ ಇದು ಅಲೋಕಿದೆ ಕೆಲಸ. ಲೋಕಿನ? ಅದೇ ಹೊಸ್ದಾಗಿ ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನಲ್ಲ ಅಮ್ಮೋರೆ. ನೀನಾ? ನಾನೇ. ಯಾಕೆ ಶಾಕ್ ಆಗ್ತಿದ್ಯಾ? ಶಾಕ್ ಅಲ್ಲ, ಅಸಹ್ಯ ಆಗ್ತಿದೆ. ಅನ್ನ ತಿನ್ನೋ ಮನೆಗೆ ದ್ರೋಹ ಮಾಡ್ತಿದ್ಯಲ್ಲ, ನಿಂಗೇನು ಅನಿಸ್ತಿಲ್ವಾ? ನಮ್ಮ ತಾಯಣೆಗೂ ಏನು ಅನ್ನಿಸ್ತಿಲ್ಲ. ಅದು ಸರಿ, ಕಬಾಬ್ ಮೇ ಹಟ್ಟಿ ಥರ ನೀನು ಯಾಕೆ ಇಲ್ಲಿ ಬಂದೆ? ಓ, ಇವಳನ್ನ ಕಾಪಾಡಕ್ಕ ವೀರ ವನಿತೆ. ಅವತ್ತು ಅಲ್ಲಿ ಕಾಪಾಡ್ದೆ, ಇವತ್ತು ಇಲ್ಲಿ ಕಾಪಾಡ್ತೀಯಾ? ಏಯ್, ನಾಲ್ಗೆ ಮೇಲೆ ಹಿಡಿತಾ ಇರು. ನೋಡೋ, ಮರ್ಯಾದೆಗೆ ಹೇಳ್ತೀನಿ, ಇಲ್ಲಿಂದ ಹೊಂಟೋಗು. ಇಲ್ಲ ಅಂದರೆ ಇವಳಿಗಾಗಿರೋ ಗತಿನೇ ನಿನಗೂ ಆಗುತ್ತೆ. ಏಯ್, ಬಂದ್ರೆ ಹೋಗೋಣ.
ಮರ್ಯಾದೆಗೆ ಅವಳನ್ನ ಬಿಟ್ಟು ಓಡೋದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರು ಶೂಟ್ ಮಾಡ್ತೀನಿ. ಈಗೇನೂ ಆಗಿಲ್ವಲ್ಲ, ಆರಾಮಾಗಿ. ಯಾಕೆ ಸಡನ್ ಆಗಿ ಮನೆಗೆ ಬಂದ್ಬಿಟ್ರಿ? ಎಲ್ಲರೂ ಅಲ್ಲಿ ಕೇಳ್ತಾ ಇದ್ರು ಯಾಕಂತೆ ಅಂತ. ಅದು ಮಲ್ಲಿ ಹೆಲ್ತ್ ಸರಿ ಇಲ್ಲ ಅಂತ ಕಾಲ್ ಮಾಡಿದ್ಲು, ಅದಕ್ಕೆ ನಾನು ಮನೆಗೆ ಬಂದ್ಬಿಟ್ಟೆ. ಮನೇಲಿ ಬೇರೆ ಯಾರೂ ಇರಲಿಲ್ಲ. ಅವಳಿಂಥ ಪರಿಸ್ಥಿತಿಯಲ್ಲಿ ಒಬ್ಬಳೇ ಇರಬಾರ್ದಲ್ವಾ. ನೀವು ಪೂಜೆಯಲ್ಲಿ ಬ್ಯುಸಿ ಇದ್ರಿ, ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ದೆ ಕೇಳಿದೆ, ಹಾಗೆ ಆಟೋಲ್ಲಿ ಬಂದ್ಬಿಟ್ಟೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಅಕ್ಕ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಕಾರಣಕ್ಕೆ ನಿಮ್ಗೆ ನನಗೆ ಇಷ್ಟ ಆಗೋದು. ಯಾರಾದರೂ ನಿಮ್ಗೆ ಹತ್ತಿರ ಆದರೆ, ಇಷ್ಟ ಆದರೆ, ನೀವು ಅದೆಷ್ಟೇ ಕಷ್ಟ ಆದರೂ ಅವ್ರ ಪರವಾಗಿ ನಿಲ್ತೀರಾ, ಅವ್ರ ಯೋಗಕ್ಷೇಮ ವಿಚಾರಿಸ್ತೀರಾ. ಯಾವುದೇ ಸ್ವಾರ್ಥ ಇಲ್ಲದೆ ನೀವು ಸಂಬಂಧಗಳನ್ನ ನಿಭಾಯಿಸ್ತೀರಾ. ಟೀಚರ್ ಅನ್ನೋ ಪದಕ್ಕೆ ತುಂಬ ಕರೆಕ್ಟಾಗಿದ್ದೀರಾ ನೀವು. ನಿಮ್ಮಿಂದ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ ಕಲಿಯೋದು, ನಾನು ಕೂಡ ಕಲಿಯೋದು ತುಂಬ ಇದೆ. ಏನು ನೀವು, ನನಗದೆಲ್ಲ ಗೊತ್ತಾಗಲ್ಲ. ನನಗೇನು ಸರಿ ಅನಿಸುತ್ತೋ ನಾನು ಅದನ್ನು ಮಾಡ್ತೀನಿ. ನೀವು ರೆಸ್ಟ್ ತಗೊಳ್ಳಿ, ನಾನು ಬಂದೆ. ಓಕೆ. ಅಕ್ಕರೆ, ಅವ್ರಿಗೆ ಏನಕ್ಕೆ ಹಂಗೆ ಹೇಳಿದ್ರಿ? ಇರೋ ವಿಷಯನೇ ಹೇಳ್ಬೋದಾಗಿತ್ತಲ್ವಾ? ಈ ವಿಷಯ ಅವ್ರಿಗೆ ಹೇಳುವಂಥದ್ದಲ್ಲ. ಅವ್ರಿಗೆ ಹೇಳಿದ್ರೆ ಮನೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗೋಗುತ್ತೆ. ಆಮೇಲೆ ಯಾಕೆ ಹಿಂಗಾಯ್ತು, ಯಾರು ಇದನ್ನು ಮಾಡಿದ್ರು ಅಂತ 10 ಪ್ರಶ್ನೆಗಳು ಹುಟ್ಟುತ್ತೆ. ಪ್ರಶ್ನೆ ಹುಟ್ಟಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದ್ಯಾ? ಯಾರು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಮುಂದುವರಿತಾರೆ. ಹಂಗಾದ್ರೆ ಒಳ್ಳೇದೇ ಅಲ್ವಾ ಅಕ್ಕರೆ? ಒಳ್ಳೇದೇ ಮಲ್ಲಿ, ಆದರೆ ನಿನಗದೆಲ್ಲ ಅರ್ಥ ಆಗಲ್ಲ. ಸರಿಯಾದ ಸಮಯ ನೋಡಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲೋರ್ಗೂ ನೀನು ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡಬೇಡ. ಇದು ನಮ್ಮಲ್ಲೇ ಇರಬೇಕು. ಸರಿ, ಹೋಗಿ ಮಲ್ಕೊ. ಚಿಂತೆ ಮಾಡಬೇಡ, ಹೋಗಿ ಮಲ್ಕೊ.